ಬೋಧನಾ ಕಟ್ಟಡ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್. ಇಳಕಲ್ ಅಕ್ಟೋಬರ್ 5ರಂದು ಸರಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು, ಶಿಕ್ಷಣ ಪ್ರೇಮಿ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್. ಕರ್ನಾಟಕ ಸರಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ ಕಾರ್ಯಾಲಯ ಬಾಗಲಕೋಟೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಬಾಗಲಕೋಟೆ 2022ರಿಂದ 23ನೇ ಸಾಲಿನ ವಿವೇಕ ಶಾಲಾ ಯೋಜನೆಯಡಿ ಆಯ್ಕೆಯಾದ ಸರಕಾರಿ ಪದವಿ ಪೂರ್ವ ಕಾಲೇಜುಗಳ ಬೋಧನಾ ಕೊಠಡಿಗಳ ನಿರ್ಮಾಣ. ಹುನಗುಂದ ತಾಲೂಕಿನ ಇಳಕಲ್ ನಗರದ ಸರಕಾರಿ ಪದವಿ ಪೂರ್ವ ಕಾಲೇಜು ನೂತನ ಕಟ್ಟಡದ ಅಂದಾಜು 75.15 ಲಕ್ಷ ರೂಪಾಯಿ. ಈ ಪದವಿ ಪೂರ್ವ ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಕಾಣಲು ಕಾರಣೀಕರ್ತರಾದ ಎಸ್.ಎಚ್. ಮುಚ್ಖಂಡಿಯವರು. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಯಾವುದೇ ಕೊರತೆ ಆಗಬಾರದು. ಈಗಾಗಲೇ ಕಂಪ್ಯೂಟರ್ ಲ್ಯಾಬ್ ಪ್ರಾರಂಭಗೊಂಡಿವೆ. ವಿದ್ಯಾರ್ಥಿಗಳೇ, ನಿಮ್ಮ ಪೋಷಕರು ನಿಮ್ಮ ಮೇಲೆ ಭರವಸೆ ಇಟ್ಟು ಇಲ್ಲಿಗೆ ಕಳಿಸಿದ್ದಾರೆ. ಅವರ ಕನಸನ್ನು ನನಸಾಗಿಸುವುದೇ ನಿಮ್ಮಯ ಕೆಲಸ ಎಂದು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹುನಗುಂದ ತಾಲೂಕಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಕಲಿಸಲು ಈ ಕಾಲೇಜಿನಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೇರೆ ಯಾವ ಕಾಲೇಜಿನಲ್ಲಿ ಈ ಸೌಲಭ್ಯವಿಲ್ಲ. ಆ ಸೌಲಭ್ಯವನ್ನು ಪದವಿ ಪೂರ್ವ ಕಾಲೇಜಿಗೆ ಕೊಟ್ಟ ಕೀರ್ತಿ ಶಾಸಕ ಕಾಶಪ್ಪನವರಿಗೆ ಸಲ್ಲುತ್ತದೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಎಸ್.ಎಚ್. ಮುಚ್ಖಂಡಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ನಗರಸಭೆ ಅಧ್ಯಕ್ಷೆ ಸುಧಾರಣಿ ಸಂಗಮ್, ಸದಸ್ಯರಾದ ಹನುಮಂತ ತುಂಬದ್, ಮೌಲೇಶ್ ಬಂಡಿವಡ್ಡರ್, ರಾಘವೇಂದ್ರ ಚಿಂಚಮಿ, ಸದಸ್ಯ ಶಬ್ಬೀರ್ ಭಾಗವಾನ್, ಯಲ್ಲಪ್ಪ ರಾಜಾಪುರ್, ಕಾಂಗ್ರೆಸ್ ಪಕ್ಷದ ಮುಖಂಡ ಶರಣಪ್ಪ ಆಮದಿಹಾಳ್, ವಿಠಲ್ ಜಕ್ಕ, ಮೆಹಬೂಬ್ ಗದ್ವಾಲ್, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ CBCಯ ಘನ ಅಧ್ಯಕ್ಷರು ಮತ್ತು ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ನಿಮ್ಮ ಹೆಮ್ಮೆಯ ಶಾಸಕರು ಇವತ್ತಿನ ದಿವಸ 75,15,000 ರೂಪಾಯಿ ಎಸ್ಟಿಮೇಟದ 3 ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೊಡ್ತಾ ಎಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ, ಈಗ ವಿಶೇಷವಾಗಿ ನಮ್ಮ ಶಾಸಕರು ನಮ್ಮ ಕಾಲೇಜಿನ ಮೇಲೆ ವಿಶೇಷ ಪ್ರೀತಿ ಅಭಿಮಾನವನ್ನು ಹೊಂದಿದ್ದು ಈ ಕಾಲೇಜಿನ ಬಗ್ಗೆ ಹಲವಾರು ನಾವು ನೆನಪಿಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ನಿಮಗೆಲ್ಲ ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಹೈಮಾಸ್ಟ್ ದೀಪ ಏನಪ್ಪಾ ಅಂತಂದ್ರೆ ಇಲ್ಲಿ ಸೋಲಾರ್ ದೀಪವನ್ನು ಏನಪ್ಪಾ ಅಂದ್ರೆ ಇಲ್ಲಿ ಅಳವಡಿಸಿದ. ಇಲ್ಲಿ ಪೂರಾ ರಾತ್ರಿ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ಇಡೀ ಗ್ರೌಂಡ್ ತುಂಬ ಬೆಳಕು ಬೀಳುವಂಥ ವ್ಯವಸ್ಥೆಯನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇಡೀ ನಮ್ಮ ಹುನಗುಂದ ತಾಲೂಕಿನಲ್ಲಿ ನಮ್ಮ ಕಾಲೇಜಿಗೆ ಸೈನ್ಸಿಗೆ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನ ಏನಪ್ಪಾ ಅಂದ್ರೆ ಮಾನ್ಯ ಶಾಸಕರು ನಮಗೆ ಏನಪ್ಪಾ ಅಂತಂದ್ರೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಇಳಕಲ್ದ SVM ಕಾಲೇಜಿನ ಅಥವಾ ಬೇರೆ ಯಾವ ಕಾಲೇಜುಗಳಲ್ಲಿ ಇರಲಾರಂತ ಈ ಸೌಲಭ್ಯ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಿಗೆ ಸಿಕ್ಕಿರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಇಂಜಿನಿಯರಿಂಗ್ ಹೋಗಬೇಕನ್ನುವಂಥ ವಿದ್ಯಾರ್ಥಿಗಳು ಬಯಾಲಜಿ ಓದಬೇಕಾಗಿತ್ತು. ಈಗ ಇಂಜಿನಿಯರಿಂಗ್ ಉಪಯೋಗ ಬೀಳುವಂಥ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಏನಪ್ಪಾ ಅಂತಂದ್ರೆ ನಮ್ಗೆ PUC ಒಳಗೆ ಕೊಡಮಾಡ್ಯಾರ. ಅದಕ್ಕೆ ಈಗಾಗಲೇ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದಾರ. ಅದಕ್ಕೆ ನಾವು ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಸುಸಜ್ಜಿತವಾದಂಥ ಕಂಪ್ಯೂಟರ್ ಲ್ಯಾಬ್ ಅನ್ನು ಸಹಿತ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ಏನಪ್ಪಾ ಅಂದ್ರೆ ತಯಾರು ಮಾಡಿವಿ. ನಾವೆಲ್ಲ
ಈಗ ನಮಗೇನಪ್ಪಾ ಅಂತಂದ್ರೆ ಈ ಅವರಿಗೆ ನಾವು ಒಂದೇ ಒಂದು ವಿನಂತಿ ಮಾಡಿಕೊಳ್ಳೋದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಈ ಯುವ ಪೀಳಿಗೆ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ. ಅದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಈಗಾಗಲೇ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಪ್ಪಾ ಅಂತಂದ್ರೆ ಸುಸಜ್ಜಿತವಾದಂಥ ಕ್ರೀಡಾಂಗಣ ನಿರ್ಮಾಣ ಆಗಕತ್ತೈತಿ. ಆಮೇಲೆ ಸ್ವಿಮ್ಮಿಂಗ್ ಪೌಂಡ್ ಏನಪ್ಪಾ ಅಂತಂದ್ರೆ ಅದು ಈಗಾಗಲೇ ಕೆಲಸ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಶುರು ಆಗೈತಿ. ಇಂಡೋರ್ ಹಾಲ್ ಅದಾವು. ಇವೆಲ್ಲ ಸೌಕರ್ಯಗಳನ್ನು ಯುವಕರ ಬಗ್ಗೆ ಏನಪ್ಪಾ ಅಂತಂದ್ರೆ ಅವರು ಮಾಡ್ತಾ ಇದ್ದಾರ. ನಮಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಶೇಷ ಮನವಿ ಏನಪ್ಪಾ ಅಂತಂದ್ರೆ ಈ ಸುಸಜ್ಜಿತವಾದಂತಹ ಈ ಏನು 3 ರೂಮ್ಗಳಿಗೆ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಏನಪ್ಪಾ ಅಂತಂದ್ರೆ ತಾವು ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಲ್ಯಾಬೊರೇಟರಿ ಏನದಾವಲ್ಲ ಆ ಲ್ಯಾಬೊರೇಟರಿ ಏನಪ್ಪಾ ಇಕ್ವಿಪ್ಮೆಂಟ್ ಬಹಳ ಸುಮಾರು 20 ವರ್ಷ ಹಿಂದೂ ಅದಾವು. ಅವುಗಳಿಗೆ ಏನಪ್ಪಾ ಅಂದ್ರೆ ಇಕ್ವಿಪ್ಮೆಂಟ್ ತರಲಿಕ್ಕೆ ಏನಪ್ಪಾ ತಾವು ಅನುದಾನ ಒದಗಿಸಬೇಕಂತ ನಾನು ಇಲ್ಲಿ ಬರುವಾಗ ಅವರ ಗಮನಕ್ಕೆ ತಂದ ತಕ್ಷಣವೇ ಅದ್ರದ್ದು ಎಸ್ಟಿಮೇಷನ್ ಕಳಿಸ್ರಿ, ನಾ ಈಗಿಂದೀಗ ನಿಮಗೆ ದುಡ್ಡು ಮಂಜೂರು ಮಾಡ್ತೀನಿ, ಅವನು 1 ತಿಂಗಳದೊಳಗೆ ಏನಪ್ಪಾ ಅಂತ ನಾವು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಯಾರ. ಹಿಂಗೆ ಕ್ಷಣ ಮಾತ್ರದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥವ್ರು. ಮತ್ತು ಹೋದ ಸಲ ಆರಿಸಿಕೊಂಡಾಗ ಸುಮಾರು 4,000 ಕೋಟಿ ರೂಪಾಯಿಗಳ ಅನುದಾನವನ್ನು 224 ಶಾಸಕರಲ್ಲಿ ಯಾರೂ ಸಿಗಲಾರ್ದ ಎಂತೆಂಥ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಸಿಗಲಾರ್ದಂಥ ಅನುದಾನವನ್ನು ನಮ್ಮ ಶಾಸಕರು ಓದ್ಕೊಂಡು ತಂದದ್ದು ನಿಮಗೆಲ್ಲ ಗೊತ್ತು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಶಾಸಕರ ಮೇಲೆ ವಿಶೇಷ ಪ್ರೀತಿ, ವಿಶೇಷ ಕಾಳಜಿ. ಹಿಂಗಾಗಿ ಇವ್ರು ಹೋದ ಎಲ್ಲ ಕೆಲಸಗಳು ಏನಪ್ಪಾ ಅಂತಂದ್ರೆ ಸುರುಳಿತ ಆಗ್ತವೆ ಅನ್ನುವಂಥ ಭರವಸೆ ನಮಗೆಲ್ಲ ಐತಿ. ಅದಕ್ಕೆ ಅವ್ರು ಇನ್ನೂ ಏನಪ್ಪಾ ಅಂತಂದ್ರೆ 54 ವರ್ಷ ಇನ್ನೂ ಬ್ಯಾಟಿಂಗ್ ಮಾಡಕತ್ತಾರ. ಅವ್ರು ತಮ್ಮ ಬ್ಯಾಟಿಂಗ್ ಮಾಡಿ ಅನ್ಬೀಟನ್ ಸೆಂಚುರಿ ಹೊಡೀಲಿ. ಸಣ್ಣ ವಯಸ್ಸು, ದೊಡ್ಡ ಸಾಧನೆ. ಇನ್ನೂ ಸುಮಾರು 35 ವರ್ಷಗಳ ಕಾಲ ಉಜ್ವಲವಾದಂಥ ಭವಿಷ್ಯ ಐತಿ. ಆ ವಿಜಯ ಮಹಾಂತೇಶ ಇನ್ನೂ ಉನ್ನತವಾದಂಥ ಹುದ್ದೆಗಳಿಗೆ ಅವರನ್ನು ತಂದು ಜನಸೇವೆ ಮಾಡಲಿಕ್ಕೆ ಮಾಡಿಕೊಡ್ಲಿ, ಅನುಗ್ರಹಿಸಲಿ ಅಂತ ಈ ಮಾತುಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರೇ ಹಾಗೂ ಪದವಿ ಕಾಲೇಜಿನ ಪ್ರಾಧ್ಯಾಪಕರೇ ಹಾಗೂ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈಗಾಗಲೇ ನಮ್ಮ ಶಿವಾನಂದ ಮುಚ್ಚಗಂಡಿ ಗುರುಗಳು ಈ ಪದವಿ ಪೂರ್ವ ಕಾಲೇಜಿನ ಇವತ್ತೇನು ಉಪಾಧ್ಯಕ್ಷರಾದ ಮೇಲೆ ಬಹುತೇಕ ಇಷ್ಟೊಂದು ಅಭಿವೃದ್ಧಿಯನ್ನು ಕಾಣುವಂಥ ಇವತ್ತು ವಿಷಯಕ್ಕೆ ಅವರೇ ಕಾರಣೀಭೂತರು ಅನ್ನೋ ಮಾತನ್ನು ನಾನು ಮೊದಲೇ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಅವರು ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂಥವ್ರು. ಬಹುತೇಕ ಅವರಿಗೆ ಭಾಳಷ್ಟು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವ್ರು. ಅವರ ಅನುಭವ ಇವತ್ತು ನಿಮಗೆ ಎಲ್ಲರಿಗೂ ಭಾಳಷ್ಟು ಅಗತ್ಯ ಇದೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ಸಂಸ್ಥೆ, ಒಂದು ಪದವಿ ಪೂರ್ವ ಕಾಲೇಜು ಯಾವ ರೀತಿ ಇರಬೇಕು, ಅದು ಶಿಸ್ತುಬದ್ಧವಾಗಿ ಶಿಕ್ಷಣ ಯಾವ ರೀತಿ ನಮ್ಮ ಉಪನ್ಯಾಸಕರು ನೀಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ಆ ಕಾಲೇಜ್ ಅಭಿವೃದ್ಧಿ ಆಗಬೇಕು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಕೊಠಡಿಗಳು ನಿರ್ಮಾಣ ಆಯಿತು. ಮತ್ತು ಸೈನ್ಸ್ ನಮ್ಮ ಲ್ಯಾಬನ್ನು ಎಕ್ವಿಪ್ಮೆಂಟ್ಸ್ ಹೊಸ ಲ್ಯಾಬನ್ನು ಕೂಡ ಈಗಾಗಲೇ ಬೇಕು ಅಂತ ನನ್ನ ಮನವಿ ಇದ್ದಾರೆ. ಕಂಪ್ಯೂಟರ್ ಲ್ಯಾಬನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬಹುತೇಕ ನಮ್ಮ ಯಾವ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ, ಅದು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಯಾವ ಕಾಲೇಜಿನಲ್ಲಿ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಕಂಪ್ಯೂಟರ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದು ಕೂಡ ಇವತ್ತು ಬಹಳ ಸಂತೋಷ. ಆದರೆ ಇವತ್ತು ಕೀರ್ತಿ ಸಲ್ಲಬೇಕಾಗಿದ್ದು ನಮ್ಮ ಪ್ರೊಫೆಸರ್ ಶಿವಾನಂದ ಮುಚ್ಚಗಂಡಿ ಅವರಿಗೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು. ಈ ಸಂಸ್ಥೆ ಇವತ್ತು ಒಳ್ಳೆಯ ಸಂಸ್ಥೆಯಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದುಕೊರತೆ ಇರಲಾರ್ದೆ ಅವರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಬಹುತೇಕ ಅನೇಕ ಬಾರಿ ನನ್ನ ಹತ್ರ ಬಂದಾಗ ಅವರು ಮಧ್ಯೆ ಹೇಳ್ತಿರ್ತಾರೆ, ಈ ಪದವಿ ಪೂರ್ವ ಕಾಲೇಜು ಹಾಗಾಗಬೇಕು. ಈಗಾಗಲೇ ನನಗೆ ಬರ್ತಾ ಇದ್ದಂಗೆ ನನಗೆ ಹೇಳಿದ್ರು. ನಾನು ಹಿಂದೂ ಕೂಡ ಒಂದ್ಸರಿ ಅವರಿಗೆ ಹೇಳಿದ್ದೆ. ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಾನು ಒಕ್ಕೂಟದ ಕಾರ್ಯಕ್ರಮ ಬಂದಾಗ ಅವ್ರು ಹೇಳಿದ್ದೆ, ನಿಮಗೆ ಸೈನ್ಸ್ ಲ್ಯಾಬು, ಬಯಾಲಜಿ ಲ್ಯಾಬು, ಫಿಸಿಕ್ಸ್ ಲ್ಯಾಬು, ಇವತ್ತು ಅನೇಕ ಏನು ಅಲ್ಲಿ ಸಲಕರಣೆಗಳಿಲ್ಲ ಅನ್ನೋ ಕಾರಣಕ್ಕೆ ಅದು ನಡೀತಾ ಇಲ್ಲ ಅನ್ನೋದನ್ನು ಕೇಳಿದ್ದೆ. ಈಗಾಗಲೇ ನಾನು ಮತ್ತೊಮ್ಮೆ ಇವತ್ತು ಅವರಿಗೆ ಶಿವಾನಂದ ಮುಚ್ಚಗಂಡಿ ಗುರುಗಳಿಗೆ ಹೇಳಿದ್ದೀನಿ. ಈ ತಕ್ಷಣ ಎಷ್ಟು ಅಂದಾಜು ಒಂದು ದುಡ್ಡು ಬೇಕು ಅನ್ನೋದನ್ನು ತಾವು ನನಗೆ ಕೊಟ್ಟರೆ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ದುಡ್ಡನ್ನು ನಾನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ನೀವು ಅದನ್ನು ಒಂದು ಬಯಾಲಜಿ ಒಂದು ಲ್ಯಾಬನ್ನು
ಪ್ರಾರಂಭಿಸುವಂಥ ಕೆಲಸ ಮಾಡಿರಿ ಅಂತೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗ ಅವರು ಆ ಕೆಲಸವನ್ನು ಮಾಡಲಿ. ಮತ್ತು ಇನ್ನೇನು ಅಭಿವೃದ್ಧಿ ಕೆಲಸಗಳು ಬಹುತೇಕ ನಮ್ಮ ಪದವಿ ಕಾಲೇಜ್ ಇದೆ, ಪದವಿ ಪೂರ್ವ ಇದೆ, ಪ್ರೌಢ ಇದೆ, ಇದರಲ್ಲೇ ಒಂದು ನಾವು ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ದೀವಿ. ಕ್ರೀಡಾಂಗಣ ಬಹಳ ಅವಶ್ಯಕತೆ ಇದೆ ನಮ್ಮ ಯುವಕರಿಗೆ. ಯಾಕಂದರೆ ಬಹುದಿನದ ಬೇಡಿಕೆ ಅದು. ಬಹುತೇಕ ನಮ್ಮ NS ಗಡದವರು ಇಲ್ಲೇ ಅದಾರ, ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಈ ಒಂದು ಸಂಸ್ಥೆಯನ್ನು ಇವತ್ತು ಪದವಿ ಪೂರ್ವ ಕಾಲೇಜನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡೋದಕ್ಕೆ ಅವರು ಕೂಡ ಕಾರಣೀಭೂತರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ.